ನೂರು ಕಾಲ ಸುಖವಾಗಿ ಬಾಳ್ರಿ. ಸೌಮ್ಯ, ಇದಿಷ್ಟು ತಗೋವಾ ನಿಂಗ. ದೊಡ್ಡಪ್ಪ ಏನಿದೆ? ಇದು ನಿನಗಂತಂತ ಹೇಳಿ ನಾನು ಆವಾಗ ಮಾಡಿಸಿದ್ದವ. ಇನ್ನೊಂದು ಸ್ವಲ್ಪ ಮಾಡಿಸ್ಬೇಕಿತ್ತು, ಆದ್ರೆ ಇಷ್ಟು ಜಲ್ದಿ ನಿನ್ನ ಮದುವೆ ಫಿಕ್ಸ್ ಆಗೈತೆ ಅಂತ ಹೇಳಿ ಗೊತ್ತಿರಲಿಲ್ಲಲ್ಲ. ಹಾಗಾಗಿ ಈಗ ಎಷ್ಟು ಮಾಡ್ಸೀನಿ ಅದನ್ನ ಕೊಡಾತೀನಿ ತಗೋ. ದೊಡ್ಡಪ್ಪ ಅದು ಬೇಡ, ನಿಮ್ಮ ಆಶೀರ್ವಾದ ಒಂದಿದ್ರಷ್ಟ ಸಾಕು ನನಗೆ. ಇಲ್ಲವಾ, ಇದು ನನ್ನ ಕರ್ತವ್ಯ. ನನ್ಗೆ ಕಾವ್ಯ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಇವನ್ನ ನೀ ತಗೊಳ್ಳಬೇಕು, ಇಲ್ಲಾಂದ್ರೆ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗ್ತೈತಿ. ತಗೋ ನಿಮ್ಮ ಅಪ್ಪ ಇದ್ದರ ಇಷ್ಟೇ ಮಾಡಿಸ್ಕೊಡ್ತಿದ್ನ ಇಲ್ಲ ಗೊತ್ತಿಲ್ಲ. ನಿಮ್ ದೊಡ್ಡಪ್ಪ ಮಾಡ್ಸಾಕತ್ತಾನ, ತಗೊಂಡು ಹೋಗು, ಏನಾಗಂಗಿಲ್ಲ. ಅದು ದೊಡ್ಡಪ್ಪ ಬೇಡ. ಇಲ್ಲಿ ನೋಡವಾ, ಯಾರು ಏನಾರ ಅಂತಾರಂತ ಹೇಳಿ ನೀ ತಗೊಂಡಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗ್ತೈತಿ. ಈಗ ತಗೊಂತೀವೋ ತಗೊಳ್ಳೋದಿಲ್ಲ ಹೇಳು. ಸೌಮ್ಯ ತಗೋ, ಹಂಗ ಅವ್ರ ಮನ್ಸಿಗೆ ಬೇಜಾರು ಮಾಡಬೇಡ. ಈಗ ನಿಂಗೆ ಇಷ್ಟ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ತಗೋ. ಹೌದವಾ, ನಿಮ್ಮ ದೊಡ್ಡಪ್ಪ ಅಷ್ಟು ಪ್ರೀತಿಯಿಂದ ಕೊಡ್ತಿರ್ಬೇಕಾದ್ರೆ ಬೇಡ ಅನ್ಬೇಡ, ತಗೋ. ಹ್ಞೂ ದೊಡ್ಡಪ್ಪ, ಆದ್ರೆ ನಂಗೆ ಇಷ್ಟು ಬೇಡ. ಇದ್ರಾಗ ಒಂದು ಬಾಕ್ಸ್ ತಗೋತೇನೆ ಸಾಕು. ಇಲ್ಲವಾ, ಇದಿಷ್ಟು ಸೆಟ್ ಮಾಡ್ಸೇನಿ. ಒಂದ್ರಾಗ ನೆಕ್ಲೆಸ್ ಸೆಟ್ ಐತಿ, ಇನ್ನೊಂದ್ರಾಗ ಬಳಿ ಅದಾವು, ಮತ್ತೊಂದ್ರಾಗ ಮ್ಯಾಚಿಂಗ್ ಬಳಿ, ನೆಕ್ಲೆಸ್ ಮತ್ತೆ ಕಿವ್ಯಾಗಿನೂ ಅದಾವು. ಎಲ್ಲ ಸೇರಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೆ ಮುಂಚೆನ. ಈಗ ನೀ ತಗೋಬೇಕು ನೋಡುವ. ಅಲ್ಲೋ, ಆಕಿ ಬ್ಯಾಡ್ ಅಂತ ಅನ್ನಕತ್ತಾಳ, ಸುಮ್ಮನೆ ಯಾಕೆ ಅಷ್ಟು ಬೇಜಾರು ಮಾಡ್ತಿದ್ದಿ? ಹೋಗ್ಲಿ ಬಿಡು, ನೀನು ಕೊಡಬೇಕಂತ ಅಂದ್ರೆ ಅದಿಷ್ಟು ಒಂದ್ರಾಗ ಸೆಟ್ ಐತಂತೆಲ್ಲ, ಅದಷ್ಟು ಕೊಡು ಸಾಕು, ನಡೀತೈತಿ. ಅಲ್ಲೋ, ನೀನು ಆಕಿನಂತಲೇ ಮಾತಾಡ್ತಿಲ್ಲ. ನಾನು ನನ್ನ ಮಗಳಿಗೆ ಏನ್ ಬೇಕಾದ್ ಮಾಡಿ ಸಾಕ್ತೇನೆ ಬಿಡು. ಇರ್ಲಪ್ಪ, ಪಾಪ ಆಕಿನ ಮನಸ್ಸು ಈಗ ಒಪ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ. ಇಷ್ಟೆಲ್ಲ ಮಾಡೇವಲ್ಲ, ಈಗ ಇದ್ರಾಗ ಆಕಿನ ಮಾತು ಕೇಳಿ ಹೋಗ್ಲಿ. ಸುಮ್ಮನೆ ಆಕಿಗೆ ಇಷ್ಟನ್ನು ತಗೊಂಡು ಹೋಗಿ ನಾಳೆ ಮನ್ಸಿಗೆ ಬೇಜಾರಾಗೋದು ಬೇಡ. ಯಾವ್ದಾರ ಒಂದ್ ಕೊಡು ಹೋಗ್ಲಿ. ಸರಿ ಆಯ್ತು, ನೀವು ಬಂದಾದ್ಮೇಲೆ ಮತ್ತೆ ನಂದು ಇನ್ನೇನು. ತಗೋ ಸೌಮ್ಯ, ಇದು ನಿಮ್ ದೊಡ್ಡಪ್ಪ ನೆನಪು. ನಿನ್ಗ ಏನ್ ಬೇಕಂದ್ರು ಕೇಳು ಮಗಳ. ಸರಿ ದೊಡ್ಡಪ್ಪ. ಆಯ್ತು, ಹೊತ್ತಾಕೈತಿ, ಬಾರ್ವಾ ಸ್ವರೂಪ, ಬಾರಪ್ಪ. ದೋಸ್ತ, ಆಕಿ ಇಷ್ಟು ದಿವಸ ನನ್ನ ಜೊತೆನ ನನ್ನ ಆಸರೆ ಒಳಗಡೆನ ಬೆಳೆದ್ಲು. ಇನ್ನು ಆಕಿ ತಂದೀವ್ನ ಕಟ್ಕೊಳಕಂತ ಹೇಳಿ ನಿಮ್ಮ ಮನೆಗೆ ಬರಾಕತ್ತಾಳ. ಆಕಿ ಏನಾರು ತಪ್ಪು ಮಾಡಿದ್ಲಂದ್ರೆ ತಿದ್ದಿ ಬುದ್ಧಿ ಹೇಳಪ್ಪ. ಆದ್ರೆ ಯಾವ್ದೋ ಕಾರಣಕ್ಕೂ ಆಕಿನ ಮನೆ ಬಿಟ್ಟು ಕಳ್ಸಕ್ ಹೋಗ್ಬೇಡ. ಏನೋ ನೀನು ಹೆಂಗ್ ಮಾತಾಡತ್ತಿದಿ? ನಾ ಯಾವತ್ತರ ಹಂಗ್ ಮಾಡೋನ್ ಕಣ್ಣಂಗ್ ಕಾಣ್ತೇನೆ. ಅದು ಹಂಗಲ್ಲ ಸ್ವರೂಪ, ನನ್ನ ಮಗಳನ್ನ ನಿಮ್ಗೆ ಒತ್ತಾಯಪೂರ್ವಕವಾಗಿ ಮದುವೆ ಮಾಡ್ಕೊಡ್ಬೇಕಾತು. ಹಂಗಂತಂದು ಹೇಳಿ ಇಬ್ರು ಚಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ. ಸ್ವಲ್ಪ ಸಮಯ ತಗೋರಿ. ಆದ್ರೆ ಯಾವ್ದೋ ಕಾರಣಕ್ಕೂ ಆಕಿನ ಮೇಲೆ ದ್ವೇಷ ಅದು ಮಾಡಕ್ ಹೋಗ್ಬೇಡಪ್ಪ. ಇಲ್ಲ ಮಾವ, ಈಗ ನೀವು ಅಕ್ಕಿನ ನನ್ನ ಸೂಪರ್ಗೆ ವಹಿಸ್ಕೊಟ್ಟಿರಲ್ಲ ಅಷ್ಟ. ನಾನು ಅಕ್ಕಿನ ನನ್ನ ಹೆಂಡತಿಯಾಗಿ ಸ್ವೀಕರಿಸೇನಿ. ಅಕ್ಕಿನ ಚಂದ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನೀವೇನು ಚಿಂತೆ ಮಾಡಬೇಡ್ರಿ. ಸರಿನಪ್ಪ, ಇಷ್ಟು ಹೇಳ್ದಿಲ್ಲ ಅಷ್ಟು ಸಾಕು ನನಗೆ. ಸರಿ, ನಾವಲ್ಲೇ ಹೊರಗೆ ಹೋಗಿರ್ತೀವಿ, ನೀವು ಪಟ್ನ ಬರ್ರಿ ಸ್ವರೂಪ. ಸರಿಯಪ್ಪ, ನೀವು ಮುಂದೆ ಹೋಗಿರಿ, ನಾವು ಬಂದ್ವಿ. ಶಾರದಾ ನಡಿ, ಪೂಜಾ ನಡಿವ. ನಾವು ಮುಂದೆ ಹೋಗಿ ಅಲ್ಲಿ ಏನೇನ್ ಬೇಕು ನೋಡೋ ಅವನ್ನೆಲ್ಲ ಸಿದ್ಧತೆ ಮಾಡ್ಕೊಂತಿರೋಣಂತ. ಅವ್ರು ಇನ್ನೊಂದ್ ಕಡೆಗೆ ಬರ್ತಾರ. ಸರಿಯಪ್ಪ. ಅಣ್ಣ ವೈನಿ ಜಲ್ದಿ ಬರ್ರಿ, ನಿಮ್ ಸಲ ಕಾಯ್ತಿರ್ತೇನೆ. ಆಯ್ತು, ಹೋಗಿ ಬಂದ್ವಿ. ಐ ಆಮ್ ಸೋ ಹ್ಯಾಪಿ. ಜಲ್ದಿ ಬರ್ರಿ. ಅಪ್ಪ ನಡೀರಿ. ಅಮ್ಮ ಬಾ. ನಡಿ ಅಲ್ಲೇ ಮೊದ್ಲು ಅತ್ಯಾರನ್ನು ಕರ್ಕೊಂಡು ಮನೆಗೆ ಹೋಗ್ಬೇಕು. ಹೌದು, ಅಲ್ಲೇ ನಮ್ಮ ಅಮ್ಮಗೂ ಒಂದ್ ಸ್ವಲ್ಪ ಈ ವಿಷಯ ತಿಳಿಸ್ಬೇಕು. ತಿಳಿಸಿ ಆಮೇಲೆ ಕರ್ಕೊಂಡು ಹೋಗಿ ನಡಿ. ಅಪ್ಪ, ಅಜ್ಜಿನ ಒಪ್ಸೋ ಜವಾಬ್ದಾರಿ ನಂದು. ನಾ ಹೋಗಿ ಅಜ್ಜಿನ ಕರ್ಕೊಂಡ್ ಬರ್ತೇನೆ, ನೀವೇನು ಚಿಂತೆ ಮಾಡ್ಬೇಡ್ರಿ. ಬರ್ರಿ. ಅದಾಳಲ್ಲ ಖಾಸ ಮೊಮ್ಮಗಳ, ಎಲ್ಲ ಸಮಾಧಾನ ಮಾಡ್ತಾಳ ಅಜ್ಜಿನ. ಬರವಾ, ನಡಿಯಮ್ಮ. ಅಣ್ಣ ಜಲ್ದಿ ಬಾ. ಬರ್ತೇನೆ, ನಡಿಯವ್ವ. ದೊಡ್ಡಪ್ಪ, ನಾವಿನ್ ಬರ್ತೇವೆ. ಗಂಡನ ಮನೆಗೆ ಹೋಗಾಕ ಅಷ್ಟು ತುದಿಗಾಲ ಮೇಲೆ ನಿಂತ. ಮತ್ತ ಈಗ ಅವ್ರ ಗಂಡನ ಮನೆಗೆ ಹೋಗಬೇಕಲ್ಲೇನ? ಅಣ್ಣ, ನಾನು ಹೋಗಿ ಬರ್ತೇನೆ. ಅಥವಾ ಹೋಗ್ಬಾ. ಹುಷಾರು, ಯಾವಾಗ್ಲೂ ಚಂದಾಗಿರಲಿ. ಏನಾದ್ರೂ ಸಹಿತ ಈ ಅಣ್ಣನ ನೆನಪಿಸ್ಕೋ. ಹೇಳು ಎಲ್ಲ. ಏನಾರ ಇತ್ತಂದ್ರೆ ಪಟ್ನ ಫೋನ್ ಮಾಡು, ನಿಮ್ಮ ಅಣ್ಣ ಬರ್ತಾನ. ಮಣಗಂಟ್ಲ ಬಂಗಾರ, ದುಡ್ಡು, ಒಡವೆ, ವಸ್ತ್ರ ಎಲ್ಲ ತಂದು ನಿನ್ ಮೇಲೆ ಸುರಿದು ಹೋಗ್ತಾನ. ನೀನ್ ಆರಾಮಾಗಿ ಐಷಾರಾಮಿ ಜೀವನ ಮಾಡ್ಕೊಂಡು ಆರಾಮಾಗಿರು, ಕಾಲ್ ಮೇಲೆ ಕಾಲ್ ಹಾಕೊಂಡು. ಯಾಕೆ ಉರ್ಮಿಳ ಹಂಗ್ಯಾಕ್ ಮಾತಾಡತ್ತಿದಿ? ನನ್ ಸಂಕಟ ನನಗೆ ಗೊತ್ತೈತಿ. ನನ್ಗೂ ಗೊತ್ತೈತಿ. ಕಾವ್ಯನ್ ಮದ್ವೆ ಆಗ್ಬೇಕಿತ್ತು, ಆದ್ರೀಗ ಸೌಮ್ಯ ಮದ್ವೆ ಆದ್ಲು. ಇದ್ರಾಗ ನಿನ್ ಮಗಳದ ತಪ್ಪೈತಿ. ಈಗಿಂದೇನ್ ತಪ್ಪೈತಿ ಹೇಳಿ ನೋಡೋಣ. ಈಕಿ ಕಣ್ಣೆದ್ರಿಗೆ ಬಂದಿದ್ದ ತಪ್ಪು. ಈಕಿ ಬಂದಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗ ನಾನು ಸೌಮ್ಯನ್ ಮೊದ್ಲು ಕಾವ್ಯನ್ ಮದ್ವೆ ಆಗಿರೋದು. ಮತ್ತೆ ಅದು ಆಗಿದ್ದ ಹಾಗೆ ಹೋಗ್ಬಿಟ್ಟೈತಿ. ಈಗ ನಾನ ಎಲ್ಲ ಮರ್ತು. ಹೂನಪ್ಪ, ನೀನೆಲ್ಲ ಮರ್ತು ಆರಾಮಾಗಿರ್ತಿದ್ದಿ. ನಮಗ ಆರಾಮ್ ಇರ್ಬೇಕಲ್ಲ, ಮರೆಕಾಗಬೇಕಲ್ಲ. ಹೆತ್ ಹೊಟ್ಟಿ ಉರಿತತಿ. ನನ್ನ ಹೊಟ್ಟಿಗೆ ಇಷ್ಟು ಉರ್ಸಕತ್ತಾಳಂದ್ರೆ ಈಕಿ ಚೆನ್ನಾಗಿರ್ತಾ ಅಂತ ತಿಳ್ಕೊಂಡೇನ? ನಾಶ ಹೋಗ್ಕಳಿಕಿ. ಅಮ್ಮ, ಏನಂತ ಮಾತಾಡತ್ತಿದಿ ನೀನು? ಪಾಪಕ್ಕೆ ಮದುವೆ ಆಗಿ ಇವತ್ತ ಗಂಡನ ಮನೆಗೆ ಹೋಗಾಕ ನಿಂತಾಳ. ಅದು ಚಂದಾಗಿ ಹರಿಸಿ ಕಳಿಸ್ಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಅದು ಬಿಟ್ಟು ಬಾಯಿಗೆ ಸಿಕ್ಕಂಗ್ ಮಾತಾಡಿದ್ರ ಬರಪ್ಪ ಬಾ, ನೀನೊಬ್ಬನ್ ಕಮ್ಮಿ ಆಗಿದ್ದಿ ನೋಡು. ಸೌಮ್ಯ, ನಿಮ್ ಮನ್ಸಿಗೇನು ಹಚ್ಕೋಬೇಡ. ನೀನ್ ನಿಂತಷ್ಟು ನಿನ್ ಗೊತ್ತಿತ್ತಲ್ಲ ನಿನ್ ದೊಡ್ಡವ ಎಷ್ಟು ಮಾತಾಡ್ತಾಳ ಅಂತ ಹೇಳಿ. ತಲೆ ಹಚ್ಕೊಳಕ್ ಹೋಗ್ಬೇಡ, ನಿಮ್ ಮನೆಗೆ ಹೋಗ್ಬಿಡು. ನಾ ಏನ್ ಮಾತಾಡೇನಪ್ಪ? ನಾನೇನ್ ಈಕಿ ಹೊಡೆದೇನ ಬಡ್ದೇನ ಕಿರುಕುಳ ಕೊಟ್ಟೇನೋ? ಅಣ್ಣ ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡಂತಿದ್ದಿ? ಏನ್ ನಮ್ಮ ಉಪಕಾರಕ್ಕ ನೀ ಮಾತಾಡಕತ್ತಿದ್ದ? ಹೆಂಗ್ ಮಾತಾಡ್ತಿ ನೋಡು. ಅಲ್ಲ, ನೀನು ಇವತ್ತ ನನ್ ಕಾವೇ ಇರ್ಬೇಕಾದ ಸ್ಥಾನದೊಳಗಡೆ ಆದಿದಿ. ಎಷ್ಟ ಅಂದ್ರು ಆಕಿ ಕೊಟ್ಟು ಭಿಕ್ಷೆ ಇದ್ದು ನಿನ್ ಜೀವನ ನೆನ್ಪಿರ್ಲಿ. ಅದು ದೊಡ್ಡಮ್ಮ. ನನ್ ಮಗಳನ್ನ ಮದ್ವೆ ಆಗಕ್ ಬಂದಿದ್ ಹುಡುಗನ ಮದ್ವೆ ಆದ ಅಂತ ಹೇಳಿ ಒಳಗೊಳಗ ಖುಷಿ ಪಡ್ಬೇಡ. ನನ್ ಮಗಳಿಗ ಇವ್ರ ಅಪ್ಪನಂಗ ಹುಡುಗನ್ ತನ್ ಮದ್ವೆ ಮಾಡ್ತೇನೆ, ನೋಡ್ತಿರ. ಅವತ್ತ ನೀವು ಉರ್ಕೋಬೇಕು. ಹಂಗಿಂಗಲ್ಲ, ಮತ್ತ ಎದಕರ ಅವತ್ ಮದ್ವೆಗೆ ಒಪ್ಕೊಂಡೆ ಅನ್ಬೇಕು. ಆ ನಮ್ನಿ ಮಾಡ್ತೇನೆ, ನೋಡ್ತಿರಿ ನಿನಗ. ಉರ್ಮಿಳಾ, ಬಿಡು ಹೋಗ್ಲಿ. ಯಾಕೆ ಇಷ್ಟೆಲ್ಲ ಮಾತಾಡ್ತಿದಿ? ಸರಿ ದೊಡ್ಡಮ್ಮ, ಹಂಗಾಗ್ಲಿ. ನೀವೆಲ್ಲಾರು ಚಂದಾಗಿದ್ರೆ ಅಷ್ಟ ಸಾಕು ನನಗ. ಹೊರಗಿನ ಮಾತಿಂದ ಇವೆಲ್ಲ ಮಾತುಗಳು ನನಗ್ ಬೇಡ. ಒಳಗ ನಿನ್ ಮನಸ್ಸು ಏನ್ ಎಣಿಸ್ತಿರ್ತೈತಿ ಅಂತ ಹೇಳಿ ಅದು ನನಗೆ ಗೊತ್ತೈತಿ. ನೀನು ಬಯಸದೇ ಇರು, ನಮ್ ಜೀವನ ಚಂದಗಿನ ಇರ್ತೈತಿ. ಯಾಕೆ ಉರ್ಮಿಳಾ ಹಂಗ್ಯಾಕ್ ಮಾತಾಡ್ತಿದಿ? ಇರ್ದ ಇನ್ನೇನ್ರಿ. ಈಕಿ ಯಾವತ್ತ ನಮ್ಮ ಮನಿಗ್ ಬಂದಾಳ ಕಾಲಿಟ್ಟಾಳ, ಅವತ್ತಿಂದ ನಮ್ಮ ಮನ್ಯಾಗ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ಅನ್ನೋದೇನು ಇಲ್ಲ. ದಿನಾ ಒಂದ್ ರೀತಿಯಿಂದ ರಗಳಿ. ತಂದೆ ಮಗಳಿಗ ಅಣ್ಣ ತಂಗಿ ನಡುವ ಹಚ್ಚಿಟ್ಟಕ್ಕಿಕ್ಕಿ. ಈಕಿ ಬರಕ್ಕಿಂತ ಮುಂಚೆ ನಮ್ಮ ಮನೆ ಎಷ್ಟು ಶಾಂತವಾಗಿತ್ತು. ಒಂದು ದಿವಸನೂ ಜಗಳಾಡ್ತಿದ್ದಿಲ್ಲ ಯಾರು. ನೀವಂತರೂ ನಮ್ಮ ಕಾವ್ಯನ್ ಮೇಲೆ ಸಿಟ್ಟು ಮಾಡಿದವರಲ್ಲ, ರೇಗ್ದವರಲ್ಲ, ಒಂದೇಟ್ ಹಾಕ್ದವರಲ್ಲ. ಈಕಿ ಬಂದ್ಲು ದಿನ ಪಾಪ ಹುಡುಗಿ ನರಕ ಅನ್ಭವಿಸ್ಬಿಡ್ತು. ಇನ್ಮೇಲಾರ ಬಾಳ ಖುಷಿಯಿಂದ ಇರ್ತಾ. ಆಮೇಲೆ ಇದು ಬಂತು ನಮ್ಮ ಮನಿಗ್ ದರಿದ್ರನ ಒಕ್ಕರ್ಸ್ಕೊಂಡ್ಬಿಡ್ತು. ಏನ್ ಕೆಲ್ಸ ಕೈ ಹಾಕಿದ್ರು ಎಲ್ಲಾನು ಸಂಕಷ್ಟನ, ಒಂದರ ಉಪಯೋಗನ ಆಗ್ಲಿಲ್ಲ. ಅತ್ತಿ, ನೀವೇನ್ ಮಾತಾಡತ್ತೀರಿ? ನಿಮ್ಗ ಜ್ಞಾನ ಇರ್ಲಿ. ನೀವು ಮಾತಾಡತ್ತಿದ್ದು ಈಗ ಸೌಮ್ಯ ಅಲ್ಲ, ನನ್ನ ಹೆಂಡತಿ. ಹೂನಪ್ಪ, ನಿನ್ ಹೆಂಡತಿ ಈಗ ಆಗ್ಯಾಳ. ಇಷ್ಟ ದಿವಸ ನಮ್ಮ ಮನ್ಯಾಗ ಇದ್ಲಲ್ಲ, ನಾವ್ ಅನ್ಭವಿಸಿದ್ದು ನೋವು ನಮಗ್ ಗೊತ್ತೈತಿ. ಹೆಂಗಿದ್ರಿ ನಿಮ್ಮ ಮನೆಗೆ ಕರ್ಕೊಂಡು ಹೊಂಟಿಯಲ್ಲ, ಆಮೇಲೆ ನಿನಗೂ ಗೊತ್ತಾಗ್ತೈತಿ
ಹೋಗಿ ತಗೋ. ಅದ್ರ ಒಂದ್ ಮಾತು ನೆನ್ಪಿಟ್ಕೋ, ನಾಳೆ ಆಕಿನ ಕಾಲ್ಗುಣ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಂದೇಳಿ ಹೊಳ್ಳಿ ನಮ್ಮ ಮನೆಗೆ ಏನಾರ ಕರ್ಕೊಂಡ್ ಬಂದೆ ಅಂದ್ರ ನಮ್ಮ ಮನೆ ಬಾಗಿಲು ಮಾತ್ರ ಆಕಿನ ಸಲ ತೆಗ್ದಿರೋಂಗಿಲ್ಲ. ಏನ ಹಿಂಗ್ ಬಂದೆ ಹಿಂಗ್ ಹೋದೆ ಅಷ್ಟ. ಅದು ಅವ್ರ ದೊಡ್ಡಪ್ಪನ ಸಲುವಾಗಿ. ನನ್ನ ಕಡೆಯಿಂದ ಅಂತೂ ಏನು ನಿರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ನಾಳೆ ಮಕ್ಳು ಮರಿ ಅಂತ ಹೇಳಾದ್ರು ಅಲ್ಲೇ ನಿಮ್ಮ ಮನೆಗೆ ನೋಡ್ಕೋತಕ್ಕದ್ದು. ನಾನಂತರೂ ಏನು ಒಂದು ಚಾಕ್ರಿ ಮಾಡೋದಿಲ್ಲಕ್ಕಿಂದು. ಆಯ್ತು ಬಿಡ್ರಿ ಅತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನು ಹೆಂಡತಿನ ಈಗ ಕರ್ಕೊಂಡು ಹೊಂಟೀನಿ. ಆಕಿನ್ನ ಚಂದಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೆಂಗ್ ನೋಡ್ಕೊಂತೇನೋ ಗೊತ್ತಿಲ್ಲ, ಆದ್ರೆ ಮಾತ್ರ ಇಲ್ಲಿ ಕರ್ಕೊಂಡ್ಬಂದು ಬಿಡುವಂತ ಪರಿಸ್ಥಿತಿ ಅಂತೂ ನಾ ತರೋದಿಲ್ಲ. ಈಗ ಐತಿ ಪ್ರೀತಿ. ನಾಳೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಇದೆಲ್ಲ ಅನಾಹುತ ನೋಡ್ತಿಲ್ಲ, ನೀನಾಗಿನ ಹೇಳ್ತಿದ್ದಿ ನೋಡು. ಬೀದ್ಯಾಗ ಹೋಗಿ ಬಿಡ್ಲಿಲ್ಲ ಅಂದ್ರ ಅವಾಗ ಹೇಳ್ತೇನೆ ನಿನಗೆ. ಊರ್ಮಿಳಾ ಏನಂತ ಮಾತಾಡತ್ತಿದಿ? ಹಾ, ಆಕಿನ ದೊಡ್ಡಪ್ಪ ನಾ ಇನ್ನೂ ಬದುಕೇನಿ, ಸತ್ತಿಲ್ಲ. ನೋಡು ಈಗೂ ಹೆಂಗ ನಿನ್ ಪರವಾಗಿನ ಮಾತಾಡತ್ತಾರ. ಅಮ್ಮ ಈಗ ಬಿಡು ಹೋಗ್ಲಿ. ಯಾಕ ಆ ಹುಡುಗಿನ ಅವಾಗಿಂದನೂ ಜೀವ ತಿಂದಿದ್ ಸಾಲ್ದಂತ ಹೇಳಿ ಈಗ ಮದುವೆ ಆಗಿ ಹೊಂಟ್ರು ಸಹಿತ ಕಿನ್ ಬಿಡಾಕತ್ತಿಲ್ಲಲ್ಲ. ಅನ್ನಪ್ಪ ಅನ್ನ ಅಂದ ಇನ್ನೇನ್ ಮಾಡ್ತಿ ಹೇಳಿ ನೋಡೋಣ. ಹಾ ಸೌಮ್ಯ, ಸ್ವರೂಪ, ಅಂಕಲ್, ನನ್ನ ಹೆಂಡತಿ ಮಾತಿಗೇನು ಬೇಜಾರಾಗ್ಬೇಡ್ರಪ್ಪ. ಆಕಿ ಇರೋದ ಹಂಗ. ಯಾಕಂದ್ರ ಕಾವ್ಯನ್ ಮದುವೆ ಆಗ್ಬೇಕಿತ್ತಲ್ಲ, ಆ ಸ್ಥಾನದಾಗ ಈಕಿ ಬಂದಾಳ ಅಂತ ಹೇಳಕ್ ಈಗ ಅರ್ಗಿಸ್ಕೊಳಕ್ ಆಗತ್ತಿಲ್ಲ. ಹಂಗಾಗಿ ಏನನ ಮಾತಾಡತ್ತಾಳ. ಒಂದ್ ಹೆಜ್ಜೆ ಮುಂದೆ ಹೋಗಿ ಹುಚ್ಚಿನ ಅನ್ಬಿಡ್ರಿ. ಊರ್ಮಿಳಾ ಈಗ ಹಿಂಗ ಮಾತಾಡಾದ್ರೆ ನಿನಗೆ ನಾ ಕೇಟ್ ಬೀಳ್ತಾವ. ಬೀಳ್ದ ಇನ್ನೇನು ಅಪ್ಪ ಮಹಾರಾಯ ಕರ್ಕೊಂಡು ಹೋಗಿಕಿನ ಮೊದ್ಲು. ಈಕಿ ನಮ್ಮ ಮನೆಗೆ ಇದ್ದಷ್ಟು ದಿವಸ ಇವೆಲ್ಲ ತಪ್ಪಿದ್ದಲ್ಲ, ಕರ್ಕೊಂಡು ಹೋಗು. ಸೌಮ್ಯ ನಡಿ. ದೊಡ್ಡಪ್ಪ ಬರ್ತೇನೆ ಮತ್ತು ಬರ್ತೇನೆ ಅಂತ ನೋಡಿಕಿ. ಹೋಗ, ಬರಕ್ ಹೋಗಬೇಡ ಇಲ್ಲಿಂದ. ಅಲ್ಲಿ ಹೋಗಿ ನಿನ್ ಗಂಡನ ಮನೆಗೆ ಇರು, ಸುಖನೋ ದುಃಖನೋ ಅಲ್ಲೇ ಚಂದ ಹೊಂದಾಣಿಕೆ ಮಾಡ್ಕೊಂಡಿರು. ಇನ್ನೊಮ್ಮೆ ನಮ್ಮ ಮನೆ ಕಾಲಿಡಕ್ ಹೋಗಬೇಡ. ಸರಿ ದೊಡ್ಡಪ್ಪ, ನಾ ಹೋಗ್ತೇನೆ. ಮಗಳ, ನನ್ನಿಂದ ಏನಾರ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡವ. ಅಯ್ಯೋ ದೊಡ್ಡಪ್ಪ, ನೀವು ಈ ರೀತಿ ಕ್ಷಮೆ ಕೇಳಕ್ ಹೋಗ್ಬಾರ್ದು ನನಗ. ಇವತ್ತ ನಾನೇನ್ ಅದೇನಲ್ಲ ಈ ಸ್ಥಾನದಾಗಿರಕ್ ಕಾರಣನ ನೀವು. ನಿಮ್ದಂತೂ ರಗಳಿ ಮುಗಿಯೋದಿಲ್ಲ. ಎಲ್ಲ ಆದ್ಮೇಲೆ ಹೇಳ್ರಿ, ಬರ್ತೇನೆ. ಸೌಮ್ಯ, ನೀ ಏನು ಬೇಜಾರು ಮಾಡ್ಕೋಬೇಡ. ಅಮ್ಮ ಹೆಂಗಂತ ಹೇಳಿ ನಿನಗೆ ಗೊತ್ತಲ್ಲ. ಹ್ಞೂ ಅಣ್ಣ, ನನಗೆ ಗೊತ್ತು. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಪಾಪಾಕಿ ಕಾವ್ಯ ಜೊತೆ ಮದ್ವೆ ತಪ್ಪಲ್ಲ ಅಂತ ಹೇಳಿ ಅಷ್ಟು ಬೇಜಾರು ಮಾಡ್ಕೊಂಡಾಳ. ಯಾವ್ದೋ ತಾಯಿಗಾದ್ರೂ ತನ್ನ ಮಗಳು ಮದ್ವೆ ತಪ್ಪಿ ಬೇರೆಯವ್ರ ಮದ್ವೆ ಆಗೈತೆ ಅಂತ ಅಂದ್ರೆ ಮನ್ಸಿಗೆ ನೋವು ಆಗದ. ನನಗೂ ಅರ್ಥ ಆಗ್ತೈತಣ್ಣ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಸ್ವರೂಪ್, ನೀನು ಬೇಜಾರು ಮಾಡ್ಕೋಬೇಡ. ನಮ್ಮ ಅಮ್ಮನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತೈತೆ ಅಂತ ಅನ್ಕೊಂಡೇನಿ. ಹೌದಪ್ಪ, ಈಗ ಸದ್ಯಕ್ಕೆ ನೀನು ತಲೆ ಕೆಡ್ಸ್ಕೊಳ್ಬೇಡ. ನನಗೂ ಅರ್ಥ ಆಗತೈತಿ. ನಾನೇನು ಮನ್ಸಿಗೆ ಮನ್ಸ್ ಮೇಲೆ ತಗೊಳ್ಳೋದಿಲ್ಲ. ಯಾವಾಗ ಅವ್ರಿಗೆ ಸಮಾಧಾನ ಅನಿಸ್ತೈತಿ ಅವಾಗ ಬಂದು ಅವ್ರ ಮಗಳನ್ನ ಮಾತಾಡ್ಸ್ಕೊಂಡು ಹೋಗ್ಬೋದು. ಈಗ ಅವ್ರ ಪರಿಸ್ಥಿತಿ ನನಗೂ ಅರ್ಥ ಆಗತೈತಿ. ನಾನೇನು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸರಿನಪ್ಪ, ಇನ್ನು ಹೋಗಕ್ ಹೊತ್ತಾಕೈತಿ ನಿಮ್ಗ. ನಡೀರಿ. ಪಾಪ ನಾನು ಬಿಟ್ಟು ಬರ್ತೇನೆ ತೋರಿ. ಜೀವನ್ ಬೇಡ ಬಿಡು. ನಮ್ಮ ಫ್ರೆಂಡ್ ಅದಾನ, ನಾನು ನಮ್ಮ ಫ್ರೆಂಡು ಮತ್ತೆ ಸೌಮ್ಯ ಹೋಗಿ ಬರ್ತೇವೆ. ಇಲ್ಲ, ನಮ್ಮ ಮನೆಯಿಂದ ಯಾರು ಒಬ್ರು ಬರ್ಬೇಕಲ್ಲ. ನಡಿ. ಸ್ವಾತಿ, ಏನ್ರಿ? ನಡಿ. ನಾನು ನೀನು ಹೋಗೋಣಂತ. ಅಂದ್ರೆ ಸೌಮ್ಯನ್ ಪರವಾಗಿ ಒಬ್ರು ಯಾರು ಹೋಗ್ಬೇಕಲ್ಲ ತವ್ರ ಮನೆಯಿಂದ. ನಾನು ಹೋಗೋಣಂತ. ನಡಿ. ಬರ್ಬೋದಿತ್ತು, ಆದ್ರ ನಾನು ಬರೋ ಪರಿಸ್ಥಿತಿ ಒಳಗಿಲ್ಲಲ್ಲ. ಹೌದಾ? ಯಾಕ? ಅದು ಅದು ಹೆಣ್ಮಕ್ಳ ಪ್ರಾಬ್ಲಮ್. ಇರ್ಲಿ ಬಿಡಪ್ಪ, ಹೋಗ್ಲಿ. ಏನು ಬೇಡ. ಹೆಂಗಿದ್ರು ಅವ್ರ ಫ್ರೆಂಡ್ ಅದಾನಂತಲ್ಲ, ಹೋಗಿ ಬರ್ತಾನಂತ. ಹಂಗೇನಾರಿದ್ರೆ ನಾಳೆ ನಾ ಹೋಗಿ ಬರ್ತೇನಂತ. ನೀನು ಬರ್ಬಂತಿ. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೌದು ಜೀವನ್, ನೀ ಏನು ಬರೋದು ಬೇಡ ಬಿಡು. ಪಾಪ ಅವ್ರಿಗೂ ಕಷ್ಟ ಐತಿ. ಸುಮ್ಮನೆ ನಾವೇನು ಬೇಜಾರು ಮಾಡ್ಕೊಳಂಗಿಲ್ಲ ತಗೋ. ನಾನು ಅದನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೇನೆ. ಸರಿ ಸ್ವರೂಪ್, ನಮ್ಮ ತಂಗಿ ಏನಾರ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ಲು ಅಂತ ಅಂದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅವಳಿಗ ಎಲ್ಲ ಕೆಲಸ ಬರ್ತೈತಿ. ಮನಿ ಎಲ್ಲ ಹೆಂಗ್ ನಿಭಾಯಿಸ್ಕೊಂಡು ಹೋಗ್ಬೇಕು, ಯಾರ ಜೊತೆ ಹೆಂಗಿರ್ಬೇಕು ಪ್ರತಿಯೊಂದು ಗೊತ್ತೈತಿ. ನೀನು ಇನ್ನೂ ಕಾವ್ಯನ ಮದುವೆ ಆಗಿದ್ರೆ ಅಷ್ಟು ಖುಷಿಯಿಂದ ಇರ್ತಿದ್ದೋ ಇಲ್ಲ ಗೊತ್ತಿಲ್ಲ. ಸೌಮ್ಯನ ನಿಜವಾಗ್ಲೂ ಇರ್ಲಿ ಬಿಡು ಜೀವನ್. ಆಯ್ತಪ್ಪ, ಇನ್ನು ನೀವು ಹೊರಡ್ರಿ. ಕತ್ಲಾಕತ್ತಂದ್ರೆ ಮತ್ತೆ ಹೋಗಿ ಮುಟ್ಟೋದು ಹೊತ್ತಾಕೈತಿ. ನಿಮ್ ಫ್ರೆಂಡ್ ಎಲ್ಲ ಅದಾನ? ಅವನು ಅಲ್ಲೇ ಹೊರಗದಾನ್ರಿ ಮಾವ. ಸರಿನಪ್ಪ, ನಡೀರಿ. ಸ್ವಲ್ಪ ಸಮಯದ ನಂತರ. ಯಪ್ಪ, ನಾನು ಇಲ್ಲೇ ನಿಂತ್ರೆ ಮತ್ತಿನ್ನು ಏನಾರ ರಗಳಿ ಹೇಳ್ತಾರೆ ಇವ್ರು. ನೋಡ್ದೇನೋ ಜೀವನ್, ನಿಮ್ಮಮ್ಮ ಸೌಮ್ಯಾಗ ಎಷ್ಟೆಲ್ಲ ಅಂದ್ಲು. ಇರ್ಲಿ ಬಿಡ್ರಿ ಪಾಪ, ಏನ್ ಮಾಡೋದೈತಿ. ಇನ್ಮೇಲೆ ಚಂದಾಗಿರ್ತಾಳಲ್ಲ, ಅಷ್ಟ ಸಾಕು. ಇನ್ಮೇಲೆ ಆಕೆ ಅಷ್ಟೇ ಅಲ್ಲಪ್ಪ, ನಾವು ಚಂದಾಗಿನೇ ಇರ್ತೇವೆ. ನೋಡ್ತಿರ ಉರ್ಮಿಳಾ, ನೀ ಹೇಳ್ದಂಗೆ ಕೇಳ್ಕೊಂಡಿದ್ದಿ ಚಲೋ. ಇಲ್ಲ ಅಂದ್ರೆ ನೋಡು. ಅದೇನ್ರಿ? ಇವನ್ನೆಲ್ಲ ಯಾವಾಗ ಮಾಡ್ಸಿದ್ರಿ? ನನಗೆ ಹೇಳಿಲ್ಲಲ್ಲ ನೀವು. ಮತ್ತೆ ಇಷ್ಟನ್ನು ಕೊಡಕ್ ನಿಂತಾರಿಲ್ಲ. ತಗೊಂಬರ್ಲಿ, ಒಳಗಿಡ್ತೀನಿ. ಮುಂದೆ ಕಾವ್ಯನ್ ಮದುವೆಗೆ ಬೇಕಾಗ್ತೈತಿ. ಎಲ್ಲ ಹುಡುಗಿಗೆ ಮಾಡ್ಕೊಂತ ನಿಂತ್ ಬಿಡ್ತಾರ. ನಾಳೆ ನನ್ನ ಮಗಳಿಗೆ ಏನ್ ಚಿಪ್ ಕೊಡ್ಬೇಕಂತ ಮಾಡಿದ್ರನ? ನಿನ್ನ ಮಗಳಿಗೆ ಏನೇನ್ ಬೇಕು ಸಾಕಷ್ಟು ಮಾಡ್ಸಿದ್ದೇನೆ. ಅದು ನಿನಗ ಗೊತ್ತೈತಿ. ಅದ್ರಾಗ ಒಂದ್ ಕಾಲ್ ಭಾಗನೂ ಅಲ್ಲ ಇದು. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಎಷ್ಟಿದ್ರು ಸಾಕಾಗಂಗಿಲ್ಲ. ಆಕೀಗ ಧಾಮ್ ಧೂಮ್ ಅಂತ ಹೇಳಿ ಮದುವೆ ಮಾಡ್ಕೊಡ್ಬೇಕು. ನಾನು ಈಗಿಂದ ಇವನ್ನೆಲ್ಲ ಕೂಡಿಡ್ತೀನಿ. ನಾಳೆ ಎಲ್ಲಾರು ನನ್ನ ಮಗಳ ಮದುವೆ ನೋಡಿ ಹೊಟ್ಟಿ ಉರ್ಕೋಬೇಕು. ಇವತ್ತು ಯಾರು ಅಂದ್ ಹೋಗ್ಯಾರಲ್ಲ, ಅವ್ರ ಎದುರುಗಡೆನೆ ನಾನು ನನ್ನ ಮಗಳ ಮದುವೆನ ಹೆಂಗ್ ಮಾಡ್ತೇನೆ ನೋಡ್ತೀರಿ. ಇದೇನು ಕಾಲ್ ಬರತ್ತಲ್ಲ? ಹಲೋ, ಹಾ ಹೇಳ್ ಪ್ರವೀಣ್. ಓ ರಿಯಲಿ? ಥ್ಯಾಂಕ್ ಯು ಸೋ ಮಚ್. ಪಾಪ, ಅಮ್ಮ, ಏನೋ ಜೀವನ್ ಏನಾಯ್ತು? ಅದು ಪಾಪ, ನಾನು ಒಂದು ಕಂಪನಿಗ ಒಂದು ಡೀಲರ್ಶಿಪ್ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ನಲ್ಲ, ಅದು ನನಗ ಸಿಕ್ತು. ನಿಜವಾಗ್ಲೂ? ಹ್ಞೂ ಪಾಪ, ಇನ್ಮೇಲೆ ಕಮ್ಸೆ ಕಮ್ ತಿಂಗಳಿಗೆ ಏನೇ ಇಲ್ಲ ಅಂದ್ರೂ ಒಂದ್ 4-5 ಲಕ್ಷ ರೂಪಾಯಿಗಂದ್ರೂ ಏನೂ ಕಮ್ಮಿ ಇಲ್ಲ ಪ್ರಾಫಿಟ್. ರೀ, ಏನ್ ಹೇಳತ್ತೀರಿ? ಹೌದು ಸ್ವಾತಿ, ಈಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಎಲ್ಲ ಹೇಳ್ದ. ನಾ ಹೇಳಿಲ್ಲ ಇನ್ಮೇಲೆ ಎಲ್ಲ ನಮ್ಮ ಮನೆಗೆ ಒಳ್ಳೇದ ಆಗ್ತೈತೆ ಅಂತ ಹೇಳಿ. ಆಕಿ ಶನಿ ಇದ್ದಂಗಿದ್ಲು. ನಮ್ಮ ಮನೆಯಿಂದ ಹೊರಗೆ ಯಾವಾಗ ಕಾಲಿಟ್ಲು ನೋಡು, ಹೋಗ್ತಿದ್ದಂಗ ಎಂತ ಒಳ್ಳೆ ಸುದ್ದಿ ಬಂತಪ್ಪ. ಎಲ್ಲದಕ್ಕೂ ಆಕಿಗ ಗೂಬೆ ಕೂರಿಸ್ಬೇಡ ಊರ್ಮಿಳಾ. ಇವೆಲ್ಲ ಕಾಕತಾಳಿ ಅಷ್ಟ. ಆ ಹುಡುಗಿ ಬಂದಾಗಿಂದ ಏನು ನನಗೇನು ಯಾವ್ದೇ ರೀತಿ ಲಾಸ್ ಆಗಿಲ್ಲ. ನಮ್ಮ ಜೀವನದಾಗ ನಾವು ಚಲೋನ ಅದೇವಿ. ರೀ, ಇದೆಲ್ಲ ನನ್ನ ಕಾಲ್ಗುಣನ ಅಲ್ಲ. ನೀವು ಮದುವೆ ಆದ್ಮೇಲೆ ಇದು ಫಸ್ಟ್ ಡೀಲರ್ಶಿಪ್ ನೀವು ಒಪ್ಕೊಂಡಿದ್ದು, ಅದನ್ನ ಅಲ್ಲ ನಿಮ್ಗೆ ಸಕ್ಸಸ್ ಆಗ್ಬಿಟ್ಟಿದ್ದು. ಹೌದು ಸ್ವಾತಿ. ಸರಿನಪ್ಪ, ಮುಂದೆ ಏನೇನ್ ಮಾಡ್ಬೇಕು ನೋಡು. ಏನಾರ ಹೆಲ್ಪ್ ಬೇಕಂದ್ರೆ ಕೇಳು, ನಾ ಮಾಡ್ತೇನಂತ. ಸರಿ ಪಾಪ, ಒಂದಿಷ್ಟು ಪೇಪರ್ಸ್ನೆಲ್ಲ ರೆಡಿ ಮಾಡ್ಬೇಕಾಗೈತಿ. ಅದಕ್ಕೆ ನಿಮ್ ಹೆಲ್ಪ್ ಬೇಕಾ ನನಗೆ? ಆಯ್ತಪ್ಪ, ಏನಾದ್ರು ಸಹಿತ ಎಲ್ಲ ಕಾನೂನಿನ ಪ್ರಕಾರವಾಗಿ ಚಂದಾಗಿ ಎಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡು. ಎಲ್ಲಾನು ರೆಕಾರ್ಡ್ಸ್ ನೀಟಾಗಿ ಇಟ್ಕೋ. ಯಾವತ್ತೇನೋ ಪ್ರಾಬ್ಲಮ್ ಬಂದ್ರು ಸಹಿತ ನಿನ್ನ ಹತ್ರ ಕರೆಕ್ಟ್ ಆಗಿರ್ಬೇಕು. ಅಂದಾಗ ಮಾತ್ರ ಯಾರು ಏನ್ ಮಾಡಿದ್ರು ನಿನ್ನ ಕೆಳಗಿಳಿಸಕ್ ಆಗೋಂಗಿಲ್ಲ. ಆಯ್ತು ಪಾಪ, ನನ್ಗ ನಿಮ್ ಸಹಾಯ ಬೇಕೇ ಬೇಕು. ಆಯ್ತಪ್ಪ, ಇದ್ರಾಗ ನಿನಗೆ ಹೆಲ್ಪ್ ಮಾಡಲ್ಲ ಅಂತೇನ. ನಡಿ, ಏನಾರ ಇದ್ರೆ ನೋಡ್ಕೊಳ್ಳೋಣ ಅಂತ. ನಾಳೆ ಒಂದ್ ಸ್ವಲ್ಪ ಸೌಮ್ಯನ್ ಕಡೆ ಹೋಗಿ ಬರೋಣ. ಸರಿ ಪಾಪ. ಸ್ವಾತಿ, ಇವ್ರನ್ನ ಹಿಂಗ ಬಿಟ್ರೆ ಈಗ ಸೌಮ್ಯನ್ ಮನೆಗೆ ಹೋಗಂಗದಾರ. ನಡಿಯೋ, ಅದೇನದ ನೋಡ್ ಪೇಪರ್ಸ್ ಎಲ್ಲ ತೋರ್ಸು. ನಾನೆಲ್ಲ ನೋಡಿ ನಿನ್ಗ ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತೇನಂತ. ನಡೀರಿ ಪಾಪ, ತೋರಿಸ್ತೇನೆ. ನಡಿ. ನಮ್ ಸೌಮ್ಯನ್ ಮದ್ವೆ ಆಗಿದ್ಗಳಿಗೆ ಬಹಳ ಚಲೋ ಐತಿ. ನಿನ್ಗ ಬಹಳ ಒಳ್ಳೇದಾಯ್ತು. ಹೌದು ಪಾಪ, ನಡಿ. ನೋಡ್ದೇನವ?
ಆಕಿ ಮದುವೆ ಆಗಿದ್ದ ಗಳಿಗೆ ಚಲೋ ಐತಂತ ಹಂಗಾಗಿ ನಿನ್ ಗಂಡಗ ಇಂಥ ಒಳ್ಳೆ ಆಫರ್ ಬಂತಂತ ಅದೆಲ್ಲ ಹೋಗ್ಲಿ ಬಿಡ್ರಿ ಐತಿ ಮತ್ತೆ ಪಾಪ ಕಾವ್ಯನ್ ಏನ್ ಮಾಡೋದ್ರಿ ಮುಂದೆ ಆಕಿನ ಮದುವಿದ ನೀನೇನು ಚಿಂತೆ ಮಾಡಬೇಡ ಆಕಿಗ ಯುರಪ್ಪನಂಗ್ ನೋಡಿ ಮದುವೆ ಮಾಡ್ತಾನಂತ ಇವನೇನ್ ಸ್ವರೂಪ ಏನೂ ಅಲ್ಲ ಅದಕ್ಕಿಂತನೂ ಚಲೋ ಇರೋಂಥ ಒಂದು ಹುಡುಗನ್ ನೋಡಿ ಮದುವೆ ಮಾಡ್ತೇನೆ ನನಗೂ ಎಲ್ಲ ಭಾಳ ಜನ ಫ್ರೆಂಡ್ಸ್ ಪರಿಚಯ ಅದಾರ ನನ್ನ ಫ್ರೆಂಡ್ಸು ಎಲ್ಲ ಫಾರಿನ್ ಒಳಗೆಲ್ಲ ಅದಾರ ಅವ್ರಿಗೂ ಎಲ್ಲ ಒಳ್ಳೊಳ್ಳೆ ಸ್ಥಿತಿ ಒಳಗಡೆ ಇದ್ದವ್ರಂತ ಮಕ್ಳು ಅದಾರ ನೋಡ್ತೀನಿ ಯಾರಾದ್ರೂ ಒಬ್ರು ಸಿಗ್ತಾರ ತಲೆ ಯಾಕೆ ಕೆಡಿಸ್ಕೊಳ್ಳೋದು ಅಷ್ಟಾದ್ರೆ ಸಾಕು ಒಬ್ಳಂತ್ರು ಈಗ ಪೂರ್ತಿ ಈ ಮನೆಯಿಂದ ಹೊರಗೆ ಹೋಗ್ಬಿಟ್ಲು ನನಗೆ ಮೇನ್ ಇದ್ದಿದ್ದ ಶತ್ರು ಆಕಿ ಸೌಮ್ಯನ ಆಕಿನ ಈ ಮನೆ ಬಿಟ್ಟು ಹೋದ್ಲು ಇನ್ನ ನೆಕ್ಸ್ಟ್ ಕಾವ್ಯ ಆಕಿ ನನಗೇನಷ್ಟು ವಿರೋಧಿ ಅಲ್ಲ ಆದ್ರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತಂತ ಹೇಳಿ ಕನ್ಸಿಡರ್ ಆಗಲ್ಲ ಆದ್ರೆ ಮುಂದೆ ಒಂದು ದಿವಸ ಆಕಿನ ನನ್ನ ವಿರುದ್ಧವಾಗಿ ನಿಂತರೂ ನಿಲ್ಬೋದು ಹಾಗಾಗಿ ಆದಷ್ಟು ಜಲ್ದಿ ಆಕಿನೂ ಹೊರಗೆ ಹಾಕ್ಬೇಕು ಈಗ ಸದ್ಯಕ್ಕೆ ಫಾರಿನ್ಗೆ ಹೋಗ್ತೀನಿ ಅಂತ ಅಂದಾಳ ಆದಷ್ಟು ಜಲ್ದಿ ಬರ್ತಾಳ ತೇರ್ದೆ ಏನ್ರ ಆಕಿನ ಮದುವೆ ಒಂದು ಫಾರಿನ್ ಒಳಗೆ ಇರುವಂತ ಹುಡುಗನ ಜೊತೆ ಮದುವೆ ಆಗ್ಬಿಡ್ತಂತಂದ್ರೆ ನನ್ನ ಲೈನ್ ಕ್ಲಿಯರ್ ಆಗ್ತೈತಿ ಸ್ವಾತಿ ಏನ್ ಯೋಚನೆ ಮಾಡತ್ತಿದ್ದಿ ಅತ್ತೆ ಏನಿಲ್ಲ ಅದು ಈ ಗೋಲ್ಡ್ ನೀನೇ ಇಟ್ಕೋ ಅತ್ತೆ ನಿಜವಾಗ್ಲೂ ಇದನ್ನ ನನ್ಗೆ ಕೊಡಕತ್ತೀರಿ ಹ್ಞೂ ಸ್ವಾತಿ ಮತ್ತೆ ಅದು ಮಾವನ ಹತ್ರ ಕಾವ್ಯಾಗ ಅಂತಂತ ಹೇಳಿಸ್ಕೊಂಡ್ರಿ ಅಯ್ಯೋ ಕಾವ್ಯಾಗಾದ್ರೇನು ನಿನ್ಗಾದ್ರೇನು ನೀನೇ ನನ್ನ ಮನೆ ಸೊಸಿ ಹೋದಲ್ಲ ನಿನ್ನ ಕೊಟ್ರೆ ನಮ್ಮ ಮನೆಗೆ ಇರ್ತೈತಿ ಕಾವ್ಯ ಕೊಟ್ರೆ ನನ್ನ ಮಗಳಿಗೆ ಕೊಟ್ಟಂಗೆ ಇರ್ತೈತಿ ಅದ ಗತಿ ಗಟಕಿ ಕೊಟ್ಟಿದ್ರ ಆಕಿನ ಕಡೆ ಇರ್ತಿತ್ತು ಒಂದ್ ರೀತಿಯಿಂದ ಆಕಿ ಒಲ್ಲೆ ಅಂದಿದ್ದು ಚಲೋನ ಆತು ಇಲ್ಲ ಅಂದ್ರ ನಿಮ್ಮ ಮಾವದನಲ್ಲ ನಾಳಿಲ್ಲ ನಾಡ್ದ ಹೋಗಿ ಮತ್ತೆ ಆಕಿ ಪುಸ್ಲಾಯಿಸಿ ಇದನ್ನ ಕೊಟ್ಟು ಬಿಡ್ತಿದ್ದ ಇಲ್ಲ ಅಂದ್ರೆ ಯಾವತ್ತರ ಬರ್ತಿದ್ಲು ನೋಡಿ ಇಲ್ಲಿ ಮನಿಗ ಬಂದಾಗೊಮ್ಮೆ ಇದನ್ನ ಅಲ್ಲಿ ಸಾಗ ಹಾಕ್ಬಿಡ್ತಿದ್ದ ಹಂಗಾಗಿ ಮುಂದಾಲೋಚನೆ ಮಾಡಿ ಇವನ್ನೆಲ್ಲ ಇಸ್ಕೊಂಡು ಇಟ್ಕೊಂಡೇನಿ ತಗೋ ಇದನ್ನ ನೀನ ಹಾಕೋ ಅತ್ತೆ ಇದಿಷ್ಟು ನನಗೆ ಬೇಡ ಒಂದು ಕಾವ್ಯ ಕೊಡ್ರಿ ಇನ್ನೊಂದು ನಾ ತಗೋತೇನೆ ಇರ್ಲವ ಕಾವ್ಯಾಗ ಸಾಕಷ್ಟು ಮಾಡ್ಸೇನಿ ಮತ್ತೆ ಇನ್ನೊಂದ್ ಸ್ವಲ್ಪ ಮಾಡ್ಸಿದ್ರಾತ ಈಗ ನಿಮ್ಮ ಮದುವೆ ಆಗಿ ಬಂದಾಗಿಂದ ಅಂತೂ ನಿನಗೇನು ಕೊಡ್ಸಿಲ್ಲ ತಗೋ ಇದನ್ನ ನೀನ ಹಾಕೋ ನಾಳೆ ನನ್ನ ಕಾವ್ಯನ ಮದುವೆ ಟೈಮಿಗೆ ಅಂದ್ರೆ ಮತ್ತೇನಾರು ಮಾಡಿಸ್ಕೊಡ್ತೇನೆ ಸರಿ ಅತ್ತೆ ನಿಮ್ಮಂತ ಒಳ್ಳೆ ಅತ್ತಿನ ಪಡಿಬೇಕಂದ್ರೆ ನಾ ಮಾಡಿದ್ದು ಪುಣ್ಯನ ಅನ್ಬೋದು ಅಯ್ಯೋ ಅಷ್ಟೆಲ್ಲ ಯಾಕೆ ಮಾತಾಡ್ತೀವ ತಗೋ ಥ್ಯಾಂಕ್ಸ್ ಅತ್ತೆ ನಡಿ ಇದನ್ನ ಇಷ್ಟು ಚಂದಾಗಿ ಒಳಗೆ ತೆಗೆದಿಡು ಬಾರ್ವಾ ಇನ್ನೇನು ನಮಗಲ್ಲ ನನಗ ನಿನಗ ಇನ್ನ ಕೆಲಸ ಹೌದಲ್ಲ ಅತ್ತೆ ಮೊದ್ಲ ಮದ್ವೆ ಎಲ್ಲ ಮಾಡಿ ಭಾಳ ಸುಸ್ತಾಗ್ಬಿಟ್ಟೈತಿ ಈಗ ಸುಮ್ಮನೆ ಮಲ್ಕೊಂಡ್ರೆ ಸಾಕಾಗ್ಬಿಟ್ಟೈತಿ ಹೂನವ ನನಗೂ ಹಂಗಾಗೈತಿ ಇಷ್ಟು ದಿವಸ ಅದು ಮನೆ ಹಾಳು ಇತ್ತಲ್ಲ ಅಕ್ಕಿನ ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ಲು ಹಂಗಾಗಿ ಯಾ ಆಳ್ನು ಇಟ್ಕೊಂಡಿದ್ದಿಲ್ಲ ಇನ್ನ ಯಾರನ್ನಾರ ನೋಡ್ಬೇಕು ಹೌದತ್ತೆ ನಮ್ಮಿಬ್ರ ಕೈಯಾಗ ಕೆಲಸ ಮಾಡಕ್ ಕಷ್ಟ ಹೂನವ ನೀನೇ ಕೆಲಸ ಮಾಡ್ತಿದ್ದಿ ಬೇಡ ಬೇಡ ನೀನು ಅಡ್ಗಿದಷ್ಟು ನೋಡ್ಕೊ ಮನೆ ಕೆಲ್ಸಕ್ಕೆ ಯಾರನ್ನಾರು ನೋಡ್ತೇನಂತ ಅತ್ತೆ ನನಗೊಬ್ರು ಪರಿಚಯ ಅದಾರ ಇಲ್ಲೇ ಹೌದಾ ನಿನಗೆ ಪರಿಚಯ ಅದಾರ ಅಂದ್ರ ಮೊನ್ನೆ ಭಾಂಡ್ಯದ ತಿಕ್ಕಾಕ್ ಅಂತ ಹೇಳಿ ಒಬ್ರು ಬಂದಿದ್ರಲ್ರಿ ಭಾಳ ಮಂದಿ ಯಾಕಾರ ಅಂತ ಹೇಳಿ ಒಬ್ರು ನೀವ ಕರ್ಸಿದ್ರಲ್ಲ ಹಾ ಜಾನ್ಕಮ್ಮ ಹುನ್ರಿ ಅವ್ರು ಕೆಲಸನೂ ಭಾಳ ಸ್ವಚ್ಛ ಮಾಡ್ತಿದ್ರ ನಂಗೇನೋ ಭಾಳ ಇಷ್ಟ ಆದ್ರ ಅವತ್ತ ನಾ ತಲೆ ಒಳಗೆ ಲೆಕ್ಕಾಚಾರ ಹಾಕಿದ್ದೆ ನಿಮ್ ಹತ್ರ ಮಾತಾಡಿ ಅವ್ರನ್ನ ಮನಿ ಸೇರ್ಸ್ಕೊಂಡ್ರಾತು ಕೆಲ್ಸಕ್ಕೆ ಅಂತ ಹೇಳಿ ಅನ್ಕೊಳತಿದ್ದೆ ಹೌದಲ್ಲ ಸ್ವಚ್ಛ ಮಾಡ್ತಾಳ ತಗೋಕಿ ಅಕಿನ ಇರ್ಲಿ ತಗೋ ಹಂಗಂದ್ರ ನನ್ನ ಹತ್ರ ಆಕಿನ ಫೋನ್ ನಂಬರ್ ಐತಿ ಮಾತಾಡಿ ದುಡ್ಡೆಲ್ಲ ಹೊಂದಿಸಿ ಮನಿ ಹಚ್ಚಿಸ್ಕೊಂಡ್ಬಿಟ್ರಾತ ಅತ್ತೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅವ್ರ ಹತ್ರ ನಾ ಮಾತಾಡಿದ್ದೆ ಇದೆಲ್ಲ ಆಗ್ತದಂತ ನನಗೆ ಗೊತ್ತಿತ್ತಲ್ಲ ಹಂಗಾಗಿ ನಾನು ಮನಿ ಕೆಲ್ಸಕ್ಕೆ ಬರ್ತೀರನ ಅಂತ ಕೇಳಿದ್ದೆ ಅವತ್ತ ಅವರು ಹೂ ಅಂದಿದ್ರು ಹೌದಾ ದುಡ್ಡು ಮನಿ ಕೆಲ್ಸಕ್ಕೆ 4,000 ರೂಪಾಯಿ ಕೊಡ್ತೇನೆ ಅಂತ ಅಂದಿದ್ದೆ ಹೂ ಅಂತ ಅಂದಾರ್ರಿ ಹೌದಾ ಬಹಳ ಚಲೋ ಕೆಲಸ ಮಾಡ್ದಿ ನೋಡುವ ನೋಡು ನನ್ನ ಸೊಸಿ ಅಂದ್ರೆ ಹಿಂಗಿರ್ಬೇಕು ಮುಂದಾಲೋಚನೆ ಮಾಡಿ ಎಲ್ಲಾನು ಪ್ಲಾನ್ ಮಾಡಿ ಕೆಲ್ಸಕ್ಕೆ ಬರಕ ಹೇಳ್ಬಿಟ್ಲು ಯಾವಾಗಿಂದ ಬರ್ತಾಳಂತ ಈಗ ಫೋನ್ ಮಾಡಿ ಕರೀರಿ ಅತ್ತೆ ಈಗ ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಮನಿ ಕೆಲಸ ಎಲ್ಲ ಹರಡೈತಿ ನನ್ಗ ನಿಮ್ಗ ಮಾಡಕ್ ಆಗಂಗಿಲ್ಲ ಅವ್ರು ಬಂದು ಮಾಡ್ಕೊಟ್ಟು ಹೋಗ್ತಾರ ನನ್ನ ಸೊಸಿ ಬಂಗಾರ ಹಂಗ ಮಾಡ್ತೇನೆ ತಡಿವಾ ಹೋಗುವ ನೀದನ್ ಮೊದ್ಲು ಒಳಗಿಟ್ಟು ಬಾ ಜೋಪಾನ ಚಂದ ತೆಗೆದಿಡೇನಾ ಹ್ಞೂ ಅತ್ತೆ ನಾನು ಆಕಿ ಜಾನ್ಕಮ್ಮಗೆ ಫೋನ್ ಮಾಡಿ ಕರಿತೇನೆ ಬಡ ಕೆಲಸ ಮುಗಿಸ್ಕೊಂಡು ಮಕ್ಕಳಕ್ಕೆ ಬರ್ತೈತಿ ಬರ್ರಿ ಅತ್ತೆ ಇದನ್ನ ಇಟ್ಟು ಬರ್ತೇನಂತ ಹುನ್ವಾ ಜೋಪಾನ ತೆಗೆದಿಡು ಆಮೇಲೆ ಮುಂದಿನ ಕೆಲಸ ನಡಿ ನಾನು ನಿನ್ನ ಅಂತಲೇ ಬರ್ತೇನಂತ ತೆಗೆದಿಟ್ಟು ಮುಂದಿನ ಕೆಲಸ ಮಾಡ್ಕೊಳಕ್ ಬರ್ತೈತಿ ಅಲ್ಲೇ ಫೋನ್ ಹಚ್ತಾನೆ ಆಕಿ ಜಾನ್ಕಮ್ಮಗೆ ಅಂತೂ ಒಂದು ಪೀಡ ಹೋತು ಮನೆಗೆ ನೆಮ್ಮದಿ ಸಿಕ್ತು ನೋಡು ನನಗೆ